ನೋಡಿ, ಇದರಲ್ಲಿ 50% ರಾಜ್ಯ ಸರ್ಕಾರ, 50% ಕೇಂದ್ರ ಸರ್ಕಾರದಿದೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಇದನ್ನು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅಲ್ಲಿ ಅವ್ರಿಗೂ ಕೂಡ ಹೇಳ್ತಾ ಇದ್ದೀವಿ, ಇದನ್ನು ತಪ್ಪಿಸ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ ಅಂತನ್ನುವಂಥದ್ದು. ಈಗಾಗಲೇ ಇಡೀ ದೇಶದಲ್ಲಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅಂತನ್ನುವಂಥದ್ದು ಸಾವಿರಾರು ವಿಶ್ವವಿದ್ಯಾಲಯಗಳಿಗೆ, ರಸ್ತೆಗಳಿಗೆ, ಪಾರ್ಕ್ಗಳಿಗೆ ಕೊಟ್ಬಿಟ್ಟಿದ್ದಾರೆ. ಸಾಕು, ಇನ್ನು ಮತ್ತೆ ಅದನ್ನೇ ರಿಪೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಬ್ರಿಟಿಷರು ಹೋಗಿ 78 ವರ್ಷ ಆಯಿತು. ಇನ್ನೂ ಆ ಬ್ರಿಟಿಷರ ಕುರುಹು ನಮಗೆ ಬೇಡ. ಈಗ ನಮ್ಮ ಹಿಂದೂಸ್ತಾನದ ಕುರುಹು ಬೇಕಾಗಿದೆ. ಛತ್ರಪತಿ ಶಿವಾಜಿನ ಹೆಸರಿಡಬೇಕಾಗಿದೆ. ಅಕಸ್ಮಾತ್ ಇಡದೇ ಇದ್ದರೆ ಮುಂದಿನ ಹೋರಾಟ ನಾವು ರೂಪರೇಷೆಯನ್ನು ನಮ್ಮ ಹಿಂದೂ ಜನಜಾಗೃತಿ ಸಮಿತಿ, ಶ್ರೀರಾಮ್ ಸೇನೆ ಸಂಘಟನೆ, ಬಜರಂಗ ದಳ ಎಲ್ಲ ಒಟ್ಟಿಗೆ ಸೇರಿ ನಿರ್ಧಾರವನ್ನು ಮಾಡ್ತೀವಿ ನಾವು. ಈಗ ಶಾಸಕರು ಹೇಳ್ತಾ ಇದ್ದಾರೆ ಅದು ತುಂಬಾ ಹಳೇದಾಗಿರುವಂಥದ್ದು, ಜೊತೆಗೆ ಜನರಿಗೆ ಐಡೆಂಟಿಫಿಕೇಶನ್ಗೆ ಮಾಡ್ತೀವಿ, ಆಮೇಲೆ ಶಿವಾಜಿನಗರದ ಹೆಸರಿಗೆ ಖಂಡಿತ ಅವಮಾನ ಮಾಡಲ್ಲ, ಶಿವಾಜಿನಗರ ಅನ್ನುವಂಥ ಹೆಸರನ್ನ ಮುಂದೆನೇ ಹಾಕಿ ಆಯಾಯ ಸ್ಟೇಷನ್ಗೆ ಹೆಸರಿಡ್ತೀವಿ ಅಂತ ರಿಜ್ವಾನ್ ಅವರು ಹೇಳ್ತಾರೆ. ಅದು ಒಪ್ಪಿಗೆನಾ ತಮಗೆ? ಇಲ್ಲ, ರಿಜ್ವಾನ್ ಹೇಳ್ತಾ ಇರುವಂಥದ್ದು ಈ ನಾಟಕ ಬಿಟ್ಟುಬಿಡಿ. ಈ ರೀತಿ ಹೇಳುವಂಥದ್ದು ನಿಲ್ಲಿಸಿ ನೀವು. ಶಿವಾಜಿನಗರ ಇದೆ, ಶಿವಾಜಿನಗರದ್ದೇ ಹೆಸರಿಡಬೇಕು ವಿನಃ ನಾವು ಎಲ್ಲೋ ಮೆಟ್ರೋಲ್ ಹತ್ತಬೇಕಾದ್ರೆ ಸೆಂಟ್ ಮೇರೀಸ್ ಮೆಟ್ರೋ ಅಂತಂದ್ರೆ ಎಲ್ಲಿ ಹೋಗುತ್ತೆ ಅಂತ ಕೇಳಬೇಕಾಗತ್ತೆ. ಶಿವಾಜಿನಗರ ಮೆಟ್ರೋ ಅಂತಂದ್ರೆ ನೇರವಾಗಿ ಶಿವಾಜಿನಗರಕ್ಕೆ ಬರ್ತೀವಿ ನಾವು. 3 ಸ್ಟೇಷನ್ಗಳು ಬರುತ್ತೆ, ಸೊ ಹಾಗಾಗಿ ಫ್ರಂಟ್ ಹೆಸರಿಗೆ ಶಿವಾಜಿನಗರ ಅಂತ ಜೋಡಣೆ ಮಾಡಿ ಹೆಸರಿಡ್ತೀವಿ ಅಂತ ಅವರ ಸಮರ್ಥನೆ. ಇಲ್ಲ, ನಾವು ಸೆಂಟ್ ಮೇರೀಸ್ ಹೆಸರಿಗೆ ಒಪ್ಪೋದಿಲ್ಲ, ಯಾವುದೇ ಕಾರಣಕ್ಕೂ ಒಪ್ಪಿಗೆ ಕೊಡೋಲ್ಲ. ಈ ರೀತಿಯ ನೀವು ನಾಟಕ ಮಾಡೋದನ್ನು ನಿಲ್ಲಿಸಿ ಇದನ್ನು ಶಿವಾಜಿ ಮೆಟ್ರೋ ಅಂತಲೇ ಇಡಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಇದೆ.